ಬೆಂಗಳೂರಿನಲ್ಲಿ ನಡೆದಂತಹ ಹಗಲು ದರೋಡೆ ಆ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳೀಗ ಬೆಳಕಿಗೆ ಬರ್ತಾ ಇದೆ. ದರೋಡೆಕೋರರನ್ನ ಬೇಟೆಯಾಡಲಾಗಿದೆ. ಆಂಧ್ರದ ಚಿತ್ತೂರು ಬಳಿ ರಾಬರಿ ಮಾಡಿದ ಗ್ಯಾಂಗ್ ಲಾಕ್ ಆಗಿದೆ. 7 ಕೋಟಿ 11 ಲಕ್ಷ ದೋಚಿ ಪರಾರಿಯಾಗಿದ್ದಂತಹ ಗ್ಯಾಂಗ್ ಪೈಕಿ ತಿರುಪತಿಯಲ್ಲಿ ದರೋಡೆಗೆ ಬಳಸಿದ ಇನೋವಾ ಕಾರು ಪತ್ತೆಯಾಯಿತು. ಆ ಕಾರ್ ಪತ್ತೆಯ ಬೆನ್ನಲ್ಲೇ ಇಬ್ಬರು ವ್ಯಕ್ತಿಗಳನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಾಣಸ್ವಾಡಿ ಕಲ್ಯಾಣ ನಗರದ ಇಬ್ಬರು ಈಗ ಪೊಲೀಸರ ವಶಕ್ಕೆ. ಸಿಸಿಟಿವಿ ಮೊಬೈಲ್ ಲೊಕೇಶನ್ ಅನ್ನ ಆಧರಿಸಿ ಈ ಗ್ಯಾಂಗ್ ಅನ್ನ ಸೆರೆ ಹಿಡಿಯಲಾಗಿದೆ. 4 ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಸಿಸಿಟಿವಿ ವಿಜುವಲ್ಸ್, ಈ ಕಾರು ಪಾಸ್ ಆದಂತಹ ದೃಶ್ಯಗಳದು. ಇದನ್ನ ಆಧರಿಸಿ ಕಾರ್ಯಾಚರಣೆಗಿಳಿದಂತಹ ಪೊಲೀಸರು ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗ್ತಾರೆ. ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗವಾಗಿ ಎಲ್ಲಿ ಹೋಯ್ತು ಆ ಕಾರು ಅನ್ನೋದನ್ನ ಪತ್ತೆ ಹಚ್ಚುತ್ತಾ ಸಾಗಿದಾಗ ನಂತರ ತಿರುಪತಿಯಲ್ಲಿ ದರೋಡೆಗೆ ಬಳಸಿದಂತಹ ಇನೋವಾ ಕಾರು ಸೀಸ್ ಆಗುತ್ತೆ. ಆ ಕಾರ್ ಪತ್ತೆ ಆಗ್ತಾ ಇದ್ದಂತೆ ಇಬ್ಬರು ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ. ಬಾಣಸ್ವಾಡಿ ಕಲ್ಯಾಣ ನಗರದ ಇಬ್ರು ಈಗ ಸಿಸಿಬಿ ವಶದಲ್ಲಿದ್ದಾರೆ. ದರೋಡೆ ಗ್ಯಾಂಗ್ ಈಗ ಖಾಕಿ ಪಡೆ ವಶಕ್ಕೆ. ಸಿಎಂ ಈ ಬಗ್ಗೆ ಮಾತನಾಡಿದ್ದಾರೆ, ಕೇಳೋಣ ಬನ್ನಿ. ಬ್ಯಾಗ್ ದರೋಡೆ ಆಗಿದೆ ಸರ್. ಅದೇನ ಎಲ್ಲಿದ್ದಕ್ಕೆ 7 ಕೋಟಿ ದುಡ್ಡು ದರೋಡೆ ಆಗಿತ್ತು ಸರ್. ಈ ಪ್ರಕರಣ ಜಾಸ್ತಿ ಆಗ್ತಾ ಇದೆಯಲ್ಲ ಸರ್. ಅಂತ ಸುಳಿವು ಸಿಕ್ಕಿದೆ. ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ, ಉಪಯೋಗಿಸಿದಂಥ ಕಾರು. ಅವರು ಯಾರು ದರೋಡೆಕೋರರು ಇದ್ದಾರೆ ಅವ್ರನ್ನೂ ಕೂಡ ಪತ್ತೆ ಹಚ್ತೀವಿ, ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ. ಬೆಂಗಳೂರಲ್ಲಿ ಬ್ಯಾಗ್ ದರೋಡೆ ಆಗಿದೆ ಸರ್. ಅದೇನ ಎಲ್ಲಿದ್ದಕ್ಕೆ 7 ಕೋಟಿ ದುಡ್ಡು ದರೋಡೆ ಆಗಿತ್ತು ಸರ್. ಈ ಪ್ರಕರಣ ಜಾಸ್ತಿ ಆಗ್ತಾ ಇದೆಯಲ್ಲ ಸರ್. ಅಂತ ಸುಳಿವು ಸಿಕ್ಕಿದೆ. ಇನ್ನು ಆಂಧ್ರಪ್ರದೇಶದ ಚಿತ್ತೂರಿನಲ್ಲಿ ದರೋಡೆಕೋರರ ಕಾರು ಪತ್ತೆಯಾಗಿದೆ. ಇನೋವಾ ಕಾರನ್ನ ವಶಕ್ಕೆ ಪಡೆದಿರುವಂತಹ ಬೆಂಗಳೂರು ಪೊಲೀಸರು ಇನೋವಾ ಕಾರನ್ನ ಬಿಟ್ಟು ಎಸ್ಕೇಪ್ ಆಗಿರುವ ಆರೋಪಿಗಳು ಇನೋವಾ ಕಾರನ್ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಹೀಗಾಗಿ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ದಕ್ಷಿಣ ವಿಭಾಗದ ಪೊಲೀಸರಿಂದ ರಾಬರ್ಸ್ಗಾಗಿ ಶೋಧವನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಆದ್ರೆ ಅವ್ರು ಯಾರು, ಅವರಿಗೂ ಈ ಪ್ರಕರಣಕ್ಕೂ ಏನ್ ಸಂಬಂಧ ಅನ್ನೋದು ತನಿಖೆಯಿಂದ ಮತ್ತಷ್ಟು ಮಾಹಿತಿಗಳು ಹೊರಬರಬೇಕಾಗಿದೆ. ಅಂದ್ರೆ ಇಂತಹ ಪ್ರಕರಣಗಳಲ್ಲಿ ನಾವು ಗಮನಿಸಿರ್ತೀವಿ, ಬಾಡಿಗೆಗೆ ಅಂತ ಕಾರಿಸ್ಕೊಳ್ಳುವಂಥದ್ದು, ನಂಬರ್ ಪ್ಲೇಟ್ ಅನ್ನ ಚೇಂಜ್ ಮಾಡಿ ಅದಾದ ನಂತರ ದರೋಡೆ ಅಥವಾ ಈ ರೀತಿಯಾದಂತಹ ಕ್ರೈಮ್ ಕೃತ್ಯಗಳನ್ನು ನಡೆಸಿ ನಂತರ ವಾಪಸ್ ಅವರಿಗೆ ಕಾರ್ ಕೊಟ್ಟು ಹೋಗುವಂಥದ್ದು, ಈ ರೀತಿಯಾಗೆಲ್ಲ ಆಗುವಂಥದ್ದನ್ನ ಗಮನಿಸಿರ್ತೀವಿ. ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಆದರೆ ಸದ್ಯಕ್ಕೆ ಘಟನೆಗೆ ಸಂಬಂಧಪಟ್ಟಂತೆ ಈ ಕೃತ್ಯಕ್ಕೆ ಬಳಸಿದಂತಹ ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದ್ರ ಜೊತೆಗೆ ಇಬ್ಬರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆಯಲಾಗಿದ್ದು ಅವರ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಇನೋವಾ ಕಾರನ್ನ ಬಿಟ್ಟು ಎಸ್ಕೇಪ್ ಆಗಿರುವಂತಹ ಶಂಕೆ ಇದೆ. ಹೀಗಾಗಿ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ದಕ್ಷಿಣ ವಿಭಾಗದ ಪೊಲೀಸರಿಂದ ರಾಬರ್ಸ್ಗಾಗಿ ಶೋಧವನ್ನು ನಡೆಸಲಾಗ್ತಾ ಇರುವಂಥದ್ದು. ಇನ್ನು ಚಿತ್ತೂರಿನ ಬಳಿ ಈ ಇನೋವಾ ಕಾರು ಪತ್ತೆಯಾಗಿದೆ. ಸದ್ಯಕ್ಕೆ ಈ ವಶಕ್ಕೆ ಪಡ್ಕೊಂಡಿದ್ದಾರಲ್ಲ ಇಬ್ರು, ಅವರಿಗೂ ಈ ಘಟನೆಗೂ ಏನು ಸಂಬಂಧ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ, ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಅವರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ರ ಅಥವಾ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ವಾ ಅನ್ನೋದು ತನಿಖೆ ನಂತರ ಗೊತ್ತಾಗುತ್ತೆ. ಸಂಬಂಧಪಟ್ಟಂತೆ ಮತ್ತೊಂದು ಸಿಸಿಟಿವಿ ದೃಶ್ಯಗಳು ಕೂಡ ಲಭ್ಯ ಆಗಿದೆ. ಸಿಎಂಎಸ್ ವಾಹನದ ಮೊದಲ ಪಾಯಿಂಟ್ ಅಲ್ಲಿಯ ಸಿಸಿಟಿವಿ ದೃಶ್ಯ ಆಗಿದೆ. HDFC ಬ್ಯಾಂಕ್ನಿಂದ ಹಣ ತುಂಬಿಕೊಂಡು ಆ ವಾಹನ ಹೊರಡ್ತಲ್ಲ ಆ ಸಂದರ್ಭ. ಆದ್ರೆ ಅಲ್ಲಿ ಆರೋಪಿಗಳಿದ್ದಂತಹ ಇನೋವಾ ಕಾರಿನ ಚಲನೆ ಇಲ್ಲ. ಅಂದ್ರೆ ಅಲ್ಲಿ ಫಾಲೋ ಮಾಡ್ತಾ ಇದ್ದ್ರ ಬಗ್ಗೆ ಅಲ್ಲಿ ಸಾಕ್ಷ್ಯಗಳು ಸಿಗ್ತಾ ಇಲ್ಲ. ಸ್ವಲ್ಪ ದೂರ ಹೋದ ಮೇಲೆ ಕಾರಲ್ಲಿ ಫಾಲೋ ಮಾಡಲಾಗಿದೆ. ಬ್ಯಾಂಕ್ ಬಳಿಯಿಂದ ಬೈಕ್ ನಲ್ಲಿ ಫಾಲೋ ಮಾಡಿದ್ರ ಅಂತದೊಂದು ಶಂಕೆ ಇದೆ. ಕಾರ್ನಲ್ಲಿದ್ದವರಿಗೆ ಮಾಹಿತಿಯನ್ನ ರವಾನೆ ಮಾಡಿರೋ ಬಗ್ಗೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ಬೈಕಲ್ಲಿ ಫಾಲೋ ಮಾಡಿ ನಂತರ ಇನೋವಾ ಕಾರ್ನಲ್ಲಿದ್ದವರಿಗೆ ಮಾಹಿತಿ ರವಾನೆಯಾಯ್ತಾ? CMS ವ್ಯಾನ್ ತೆರಳುವುದರ ಬಗ್ಗೆ ಮಾಹಿತಿಯನ್ನ ರವಾನಿಸಲಾಯ್ತಾ? ಬ್ಯಾಂಕ್ ಬಳಿಯಿಂದ ಹಣ ತುಂಬಿಕೊಂಡು ಈ ವ್ಯಾನ್ ಸಾಕ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲೆಲ್ಲೂ ಈ ಕಾರ್ ಪತ್ತೆ ಇಲ್ಲ. ಆದರೆ ಬೈಕ್ನಲ್ಲಿ ಇದನ್ನ ಫಾಲೋ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಇದು 5ನೇ ದೃಶ್ಯ, ಸಿಸಿಟಿವಿಯ ದೃಶ್ಯ TV9ಗೆ ಲಭ್ಯ ಆಗಿರುವಂಥದ್ದು. ಮೊದಲ 4 ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಆದರೆ ಇದೆಲ್ಲದಕ್ಕೂ ಮೊದಲಿನ ದೃಶ್ಯ ಅಂತಂದ್ರೆ ಈಗ ನಾವು ತೋರಿಸ್ತಾ ಇರುವಂಥದ್ದು ಅದು ಫಸ್ಟ್ ಬ್ಯಾಂಕ್ನಿಂದ ಹಣ ತುಂಬಿಕೊಂಡು ಈ ವ್ಯಾನ್ ಹೊರಡುತ್ತೆ ಆ ದೃಶ್ಯ. ಅಲ್ಲೆಲ್ಲೂ ಇನೋವಾ ಕಾರ್ ಇಲ್ಲ. ಆದ್ರೆ ಅದಾದ ಮೇಲೆ ನೋಡ್ತಾ ಇದೀವಿ ನೋಡಿ, ಅಲ್ಲಿ ಸಿದ್ದಾಪುರ ರಸ್ತೆಯ ಬಳಿಯ ಚಿತ್ರಣ, ಮೊದಲ ಸಿಸಿಟಿವಿ ದೃಶ್ಯಗಳನ್ನು ಗಮನಿಸ್ತಾ ಇದೀವಲ್ಲ, ಅಲ್ಲಿ ಇನೋವಾ ಕಾರು ಇವರನ್ನ ಫಾಲೋ ಮಾಡುತ್ತೆ. ಫಾಲೋ ಮಾಡಿದ್ದು ನಂತರ ಅಡ್ಡಗಡ್ತಾರೆ, RBIನಿಂದ ಅಂತಾರೆ, ಡ್ರಾಮಾ ಮಾಡ್ತಾರೆ, ಹೆದರಿಸ್ತಾರೆ, ದೋಚ್ತಾರೆ. ನಂತರ ದೋಚಿ ಆ ಇನೋವಾ ಕಾರು ಹೊರಟದ್ದು ದೊಮ್ಲೂರು ರಸ್ತೆಗೆ ಸಾಗುತ್ತೆ.
ಮತ್ತೊಂದು ದೃಶ್ಯ ನೋಡ್ತಾ ಇದೀವಿ. ಅಲ್ಲಿಂದ ಓಲ್ಡ್ ಮ್ಯಾಡ್ರೆಸ್ ರೋಡ್ ಮೂಲಕ ಎಲೆಕ್ಟ್ರಾನಿಕ್ ಸಿಟಿಗಿಂದ ಪರಾರಿಯಾಗಿದ್ರು. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್. ಈಗ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ಈ ಹಗಲು ದರೋಡೆಗೆ ಸಂಬಂಧಪಟ್ಟಂತೆ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅದರ ಜೊತೆಗೆ ಈ ಸಿಸಿಟಿವಿ ದೃಶ್ಯಗಳಿದೆಯಲ್ಲ, ಅದು ಸಾಕಷ್ಟು ಕತೆ ಹೇಳ್ತಾ ಇದೆ. ಅಂತ ಅಂದ್ರೆ ಆರಂಭದಲ್ಲಿ ಕಾರ್ ಅವ್ರನ್ನ ಫಾಲೋ ಮಾಡಲಿಲ್ಲ, ಅಂದ್ರೆ ಬೇರೆ ರೀತಿಯಲ್ಲಿ ಅವ್ರನ್ನ ಫಾಲೋ ಮಾಡಿ ನಂತರ ಮಾಹಿತಿ ರವಾನೆಯಾಗಿ ನಂತರ ಈ ದರೋಡೆ ನಡೆದದ್ದ. ಈ ದೃಶ್ಯಗಳು ಏನ್ ಸಾಕ್ಷಿಯಾಗಿ ನಿಂತಿವೆ ಅಂತ? ಎಸ್ ಪ್ರತಿಮಾ, ಇನ್ನು ಬೆಂಗಳೂರಿನಲ್ಲಿ ನಡೆದಂತಹ 7 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೌತ್ ಡಿವಿಷನ್ ಪೊಲೀಸರು ಚಿತ್ತೂರಿನಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದು ಮತ್ತು ರಾಬರಿಗೆ ಬಳಸಿದಂತಹ ಇನೋವಾ ಕಾರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತು ಈ ಒಂದು ಪ್ರಕರಣದಲ್ಲಿ ಗಮನಿಸಬೇಕು, ಬೆಂಗಳೂರಿನ ಪೂರ್ವ ವಿಭಾಗದ ಯುವಕರು ಇದರಲ್ಲಿ ಭಾಗಿಯಾಗಿರುವ ಬಗ್ಗೆ ಈಗ ಮಾಹಿತಿ ಸಿಕ್ಕಿರುವಂತದ್ದು. ಯಾಕಂದ್ರೆ ಈ ಪ್ರಕರಣದಲ್ಲಿದ್ದಂತಹ ಅಷ್ಟೂ ಆರೋಪಿಗಳು ಬೆಂಗಳೂರು ಮೂಲದವರು, ಅದು ಕೂಡ ಪೂರ್ವ ವಿಭಾಗದ ಬಾಣಸ್ವಾಡಿಯ ಕಲ್ಯಾಣ ನಗರದ ಯುವಕರು ಅನ್ನುವಂಥದ್ದು ಈಗ ಪ್ರಾಥಮಿಕವಾಗಿ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಸದ್ಯ ಇಬ್ಬರನ್ನ ವಶಕ್ಕೆ ಪಡೆದು ಏನು ಪೊಲೀಸರು ಅಲ್ಲಿನೇ ಚಿತ್ತೂರಿನಲ್ಲೇ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಆ ಕಾರ್ನಲ್ಲಿ, ಅಂದ್ರೆ ದರೋಡೆ ಮಾಡಿದಂತ ಕಾರಿನಲ್ಲಿ ಹಣ ಈಗ ಸಿಕ್ಕಿರುವಂತಹ ಇನೋವಾದಲ್ಲಿ ಸಿಕ್ಕಿಲ್ಲ. ಅದು ಕೂಡ ಕಲ್ಯಾಣ ನಗರದ ನಂಬರ್ ಪ್ಲೇಟ್ ಅನ್ನ ಇಲ್ಲಿ ಬಳಕೆ ಮಾಡಲಾಗಿತ್ತು ಮತ್ತು ಅಲ್ಲಿಂದ ಎಸ್ಕೇಪ್ ಆಗುವಂತ ನಂತರದಲ್ಲಿ ಒಂದು UP ನಂಬರ್ ಪ್ಲೇಟ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಸೊ ಹಾಗಾಗಿ ಈಗ ಇಬ್ಬರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಹಣ ಬೆಂಗಳೂರಿನ ಎಲ್ಲೋ ಒಂದ್ ಕಡೆ ಹೊರವಲಯದಲ್ಲಿ ಇರಿಸಿ ಇಲ್ಲಿಂದ ನೇರವಾಗಿ ಚಿತ್ತೂರಿಗೆ ಹೋಗಿರುವಂತಹ ಒಂದು ಸಂಶಯ ಕೂಡ ಪೊಲೀಸರಿಗೆ ಇರೋದು. ಹಾಗಾಗಿ ಮೊದಲನೇದಾಗಿ ಹಣ ಎಲ್ಲಿದೆ ರಿಕವರಿ ಮಾಡಬೇಕಾಗಿದೆ. ಸೊ ಹಾಗಾಗಿ ಆರೋಪಿಗಳನ್ನ ತೀವ್ರ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಗಮನಿಸಬಹುದು, HDFC ಬ್ಯಾಂಕ್ ಇಂದ ಏನು MC ಗಾಡಿಯಲ್ಲಿ ಹಣವನ್ನ ತುಂಬಿಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ಇನೋವಾ ಗಾಡಿ ಆಗಿರಬಹುದು ಅಥವಾ ಯಾವ ಕಾರ್ಗಳು ಕೂಡ ಅದನ್ನ ಫಾಲೋ ಮಾಡೋದಿಲ್ಲ. ಬೈಕ್ ನಲ್ಲಿ ಒಂದಷ್ಟು ಜನ ಹಿಂಗಡೆ ಬರೋದನ್ನ ಗಮನಿಸಬಹುದು. ಅದರಲ್ಲಿ ಎಲ್ಲೋ ಒಂದ್ ಕಡೆ ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರವಾಗಿ ಬೈಕ್ ನಲ್ಲಿ ಇನ್ಫಾರ್ಮೇಟಿವ್ಗಳು ಆ ವಾಹನವನ್ನ ಫಾಲೋ ಮಾಡಿ ನಂತರ ಇನೋವಾದಲ್ಲಿದ್ದಂತ ಆರೋಪಿಗಳಿಗೆ ಮಾಹಿತಿಯನ್ನ ಕೊಟ್ಟು ಅಶೋಕ ಪಿಲ್ಲರ್ ಬಳಿ ಅಡ್ಡಗಟ್ಟಿ ನಂತರ ಏನು ಡೈರಿ ಸರ್ಕಲ್ ನ ಅಂಡರ್ ಪಾಸ್ ಮೇಲೆ ಕರ್ಕೊಂಡು ಬಂದ್ಬಿಟ್ಟು ಅಲ್ಲಿ ಏನು ದರೋಡೆಯನ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಈಗ ಸದ್ಯ ಲಭ್ಯವಾಗ್ತಿರುವಂತದ್ದು. ಸದ್ಯ ಬೆಂಗಳೂರಿನ ಎಲ್ಲಾ ಡಿವಿಷನ್ ನ DCPಗಳು, ACPಗಳು, ಇನ್ಸ್ಪೆಕ್ಟರ್ಗಳು ಈ ಒಂದು ಪ್ರಕರಣದಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಒಂದು ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಆದಷ್ಟು ಬೇಗ ಇಬ್ಬರನ್ನ ವಶಕ್ಕೆ ಪಡೆದಿರೋದ್ರಿಂದಾಗಿ ಹಣವನ್ನ ಎಲ್ಲಿಟ್ಟಿದ್ದಾರೆ ಮತ್ತು ಯಾರ್ಯಾರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ರು ಅನ್ನೋತಕ್ಕಂಥ ಒಂದು ಪ್ರಾಥಮಿಕ ಮಾಹಿತಿಯನ್ನ ಪೊಲೀಸರು ಈಗ ಕಲೆ ಹಾಕಿಕೊಳ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ವಿಕಾಸ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಇದೆಲ್ಲದರ ಬೆನ್ನಲ್ಲೇ ಈ ವಾಹನ ಏನಿದೆ, ಹಣ ತೆಗೆದುಕೊಂಡು ಹೋಗ್ತಾ ಇದ್ದಂತ ವಾಹನ, ಅದರಲ್ಲಿದ್ದಂತ ಒಂದಷ್ಟು ತಾಂತ್ರಿಕ ದೋಷಗಳು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ 7.11 ಕೋಟಿ ರೂಪಾಯಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ದರೋಡೆಕೋರರಿಗೆ ಈ ವರವಾಯಿತ ತಾಂತ್ರಿಕ ದೋಷ. ಹಳೆಯ ವಾಹನದಲ್ಲಿ ಹಣ ಸಾಗಾಟ ಮಾಡ್ತಾ ಇರುವಂತದ್ದು. ವಾಹನದಲ್ಲಿರುವಂತಹ ಎಮರ್ಜೆನ್ಸಿ ವ್ಯವಸ್ಥೆಯನ್ನ ಬಳಸಿಲ್ಲ. CMS ವಾಹನದಲ್ಲಿದೆ ಆಟೋಮ್ಯಾಟಿಕ್ ಲಾಕ್ ಸಿಸ್ಟಮ್. ವಾಹನದ ಹಿಂದಿನ ಡೋರ್ ಬಳಿ ಒಂದು ಬಟನ್ ಇರುತ್ತೆ. ಆ ಬಟನ್ ಒತ್ತಿದ್ರೆ ಡೋರ್ ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ. ಹಿಂಬದಿಯ ಮೇನ್ ಡೋರ್ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಒಂದ್ಸತಿ ಆಟೋಮೆಟಿಕ್ ಆಗಿ ಲಾಕ್ ಆಯಿತು ಅಂತಂದ್ರೆ ಅದನ್ನ ಮತ್ತೆ ಯಾರ ಕೈಲೂ ಕೂಡ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲ ವಾಹನಗಳಲ್ಲೂ ಕೂಡ ಸೈರನ್ ಇರುತ್ತೆ. ಅಂದ್ರೆ ಈ ರೀತಿಯಾಗಿ ಹಣ ತೆಗೆದುಕೊಂಡು ಹೋಗುವಂತ ವಾಹನಗಳೇನಿರ್ತವೆ ಇವುಗಳಲ್ಲಿ ಸೈರನ್ ಇರುತ್ತೆ. ಇಂತಹ ಘಟನೆ ಆದಾಗ ಸೈರನ್ ಜೋರಾಗಿ ಶಬ್ದ ಮಾಡುತ್ತೆ. ಸೈರನ್ ಬಟನ್ ಒತ್ತಿದ್ರೆ ಅದು ಶಬ್ದ ಮಾಡುತ್ತೆ. ಆದ್ರೆ ಅದು ಕೂಡ ಇಲ್ಲಿ ಆಗಿಲ್ವಾ? ಇದೆಲ್ಲವೂ ಕೂಡ ಮತ್ತಷ್ಟು ಅನುಮಾನವನ್ನ ಹೆಚ್ಚಿಸ್ತಾ ಇದೆ. ಇದ್ರ ಜೊತೆಗೆ ಈ ವಾಹನದಲ್ಲಿ ಹಣ ತೆಗೆದುಕೊಂಡು ಹೋಗ್ತಾ ಇದ್ದಂತ ಸಿಬ್ಬಂದಿ ಏನಿದ್ದಾರೆ ಅವರ ಮೇಲೂ ಕೂಡ ಅನುಮಾನಕ್ಕೆ ಇವೆಲ್ಲವೂ ಕೂಡ ಕಾರಣವಾಗ್ತಾ ಇದೆ. ಅಂದ್ರೆ ಈ ತಾಂತ್ರಿಕ ದೋಷಗಳು ಇರುವಂತದ್ದು ಮೊದಲೇ ಗೊತ್ತಿತ್ತ ಈ ರಾಬರ್ಸ್ಗಳಿಗೆ, ದರೋಡೆಕೋರರಿಗೆ ಈ ವಿಚಾರಗಳೆಲ್ಲವೂ ಕೂಡ ಮೊದಲೇ ಗೊತ್ತಿತ್ತ ಅಥವಾ ಇದು ವರದಾನ ಆಯ್ತಾ ಅವರಿಗೆ? ಇದೆಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ಆದರೆ ಪೊಲೀಸ್ನವರಿಗೆ ಈಗ ಈ ವಾಹನದಲ್ಲಿ ಹೋಗ್ತಾ ಇದ್ದಂಥ ಸಿಬ್ಬಂದಿ ಏನಿದ್ದಾರೆ ಇವ್ರ ಮೇಲೇನೆ ಹೆಚ್ಚಿನ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಯಾಕೆ ಅಂತಂದ್ರೆ ಇಲ್ಲಿ ಸಾಕಷ್ಟು ತಾಂತ್ರಿಕ ದೋಷಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇವರು ಕೂಡ ಅಲ್ಲಿ ಒಂದು ಎಮರ್ಜೆನ್ಸಿ ಬಟನ್ ಇರುತ್ತೆ. ಹಿಂದೆ ಡೋರ್ ಏನಿರುತ್ತೆ, ಹಣ ಇಟ್ಟಿರುವಂತಹ ಜಾಗ ಏನಿರುತ್ತೆ, ಅಲ್ಲಿ ಒಂದು ಎಮರ್ಜೆನ್ಸಿ ಬಟನ್ ಇರುತ್ತೆ. ಅದನ್ನು ಒತ್ತಿದ್ರೆ ಆಟೋಮೆಟಿಕ್ ಆಗಿ ಡೋರ್ ಲಾಕ್ ಆಗುತ್ತೆ. ಇದ್ರ ಜೊತೆಗೆ ಅದನ್ನು ಮತ್ತೆ ತೆಗೆಯೋದಕ್ಕಾಗೋದಿಲ್ಲ. ಅದನ್ನು ತೆಗಿಬೇಕು ಅಂತಂದ್ರೆ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು, ಹಿರಿಯ ಅಧಿಕಾರಿಗಳು ಬರಬೇಕು. ಅವ್ರು ಬಂದು ಆ ಡೋರನ್ನು ತೆಗಿಬೇಕು. ಇಲ್ಲ ಅಂತಂದ್ರೆ ಡೋರ್ ಓಪನ್ನೇ ಆಗೋದಿಲ್ಲ.